ಒಮ್ಮೆ ಎಲ್ಲ ಸುತ್ತಮುತ್ತಲೂ ಸಹ ಕನ್ನಡಿಗಳು ಇರುವಂಥ, ಕನ್ನಡಿಗಳಿಂದ ಜೋಡಣೆಯಾಗಿರ್ತಕ್ಕಂಥ ಆ ಕೋಣೆಯಲ್ಲಿ ನಾಯಿ ಒಳಗಡೆ ಹೋಗಿರ್ತದೆ. ಆ ನಾಯಿಯು, ಆ ಕೋಣೆಯಲ್ಲಿ ಇದ್ದ ಆ ನಾಯಿ ಹೊರಗಡೆ ಬರುವುದಕ್ಕೆ ಯಾವ ಅವಕಾಶವೂ ಇಲ್ಲ. ಒಳಗೆ ಇದೆ, ಆ ಒಳಗೆ ಹೋಗಿರ್ತಕ್ಕಂಥ ನಾಯಿ ಹೊರ ಬರಲಿಕ್ಕೆ ಯಾವ ಒಂದು ಕೋಣೆಯೂ ಇಲ್ಲ. ಆ ಒಂದು ಇರ್ತಕ್ಕಂಥ ಯಾವ ಚಿಕ್ಕ ಕೋಣೆಗಳು ಅಥವಾ ಎಲ್ಲ ಬಾಗಿಲುಗಳು ಏನಾಗಿದೆ ಅದನ್ನು ಮುಚ್ಚಿ ಹಾಕಿದ್ದಾರೆ. ಆ ಕೋಣೆಯಲ್ಲಿ ಮರೆತು ಹೋಗಿ, ಆ ಒಂದು ನಾಯಿ ಒಳಗಡೆ ಇದೆ ಎನ್ನುವುದನ್ನು ಮರೆತು ಹೋಗಿ ಆ ಕೋಣೆಯನ್ನು ಬೀಗ ಹಾಕಿ ಹೋಗಿರ್ತಾರೆ. ಅವರು ಬೆಳಗ್ಗೆ ಬಂದು ಆ ಕೋಣೆಯನ್ನು ತೆಗೆಯುವಾಗ ಒಳಗಡೆ ನಾಯಿ ಬಿದ್ದಿರುತ್ತದೆ, ಯಾವ ಶಬ್ದವಿಲ್ಲ. ಯಾಕೆ ಅಂತಂದರೆ ರಾತ್ರಿಯೆಲ್ಲ ಅದು ಬೊಗಳಿ ಸತ್ತು ಹೋಗಿರುತ್ತದೆ. ವಾಸ್ತವಕ್ಕೆ ಆ ಒಂದೇ ನಾಯಿ ಬಿಟ್ಟರೆ ಆ ಕೋಣೆಯಲ್ಲಿ ಇತರ ನಾಯಿಗಳು ಇಲ್ಲ. ಆ ಕನ್ನಡಿಯನ್ನು ನೋಡಿ, ಆ ಕನ್ನಡಿಯಲ್ಲಿ ಕಾಣಿಸುವಂಥ ಆ ನಾಯಿಯ ಪ್ರತಿಬಿಂಬವನ್ನು ಕಂಡು, ಅಯ್ಯೋ ಬೇರೆ ನಾಯಿಗಳು ಇವೆ, ನನ್ನನ್ನು ನಾವು ಹಾನಿ ಮಾಡುತ್ತವೆ, ನನ್ನ ಮೇಲೆ ದಾಳಿ ಮಾಡುತ್ತೆ ಎಂಬುದಾಗಿ ಭಾವಿಸಿ ಅದೇ ತನ್ನ ಪ್ರತಿಬಿಂಬವನ್ನು ನೋಡಿ ಬೊಗಳಿ ತನ್ನ ಒಂದು ಶಕ್ತಿಯನ್ನು ಕಳೆದುಕೊಂಡು ಅದು ಸತ್ತು ಹೋಗ್ತದೆ. ಅನೇಕರು ಈ ಜಗತ್ತನ್ನು ಸಹ ಒಂದು ಕನ್ನಡಿಯೋಪಾದಿಯಲ್ಲಿ ನಾವು ತೆಗೆದುಕೊಂಡಾಗ ಇತರರು ಏನೋ ಮಾಡುತ್ತಾರೆ, ನನ್ನ ಬಗ್ಗೆ ಏನೇನೋ ಮಾತನಾಡುತ್ತಾರೆ, ನನ್ನನ್ನು ಅವರು ಹೀಯಾಳಿಸ್ತಾರೆ, ಈ ರೀತಿ ಅನೇಕ ಆಲೋಚನೆಗಳನ್ನು ಮಾಡಿಕೊಂಡು ವಾಸ್ತವಕ್ಕೆ ಅವರು ಅಂದುಕೊಳ್ಳುವುದೇ ಬೇರೆ ಇರ್ತದೆ, ಅಥವಾ ಅವರು ತಮ್ಮ ಯಾವುದೋ ಒಂದು ಲೋಕದಲ್ಲಿ ಇರುತ್ತಾರೆ. ಆದರೂ ನಾವು ಊಹೆ ಮಾಡಿಕೊಂಡು ಅದರಲ್ಲಿ ಕೊರಗಿ ಜೀವನವು ಮುಕ್ತಾಯಗೊಳಿಸುವಂಥದ್ದನ್ನು ನಾವು ಕಾಣುತ್ತೇವೆ. ಆ ರೀತಿಯಾದಂಥ ಜೀವನವು ನಿಮ್ಮದಾಗಿದೆಯಾ? ಒಮ್ಮೆ ಯೋಚನೆ ಮಾಡೋಣ. ಯಾರು ಏನೇ ಅನ್ನಲಿ, ಅವರ ಪಾಡಿಗೆ ಅವರು ಮಾತನಾಡಲಿ, ಆದರೆ ನಮ್ಮ ಒಂದು ಗುಣಗಳನ್ನು, ಒಳ್ಳೆಯ ಉತ್ತಮ ಗುಣಗಳನ್ನು ಇತರರು ಆಡುವ ಮಾತುಗಳಿಂದಾಗ ನಾವು ಅವುಗಳನ್ನು ಕೆಡಿಸುವಂಥದ್ದು ಬೇಡ, ಅವುಗಳನ್ನು ಬದಲಾಯಿಸುವಂಥ ಅಗತ್ಯವಿಲ್ಲ.